ದೇಶ ದೇಶಾಂತರದ ವಿದ್ಯಾಭ್ಯಾಸಿಗಳು ಮೊದಲಾಗಿ ವರ್ಣ ನಿವಾಸಿಗಳು ಫಲಮೂಲದ ಅಧಿಕೃತ ದುಗ್ಧ ಭಾರದಲ್ಲಿ ಆ ಸಮಸ್ತ ಮಹೀತಳದ ಧನರಾಶಿ ಜನಸಂತತಿ ಅನೇಕ ನಿವಾಸದಲ್ಲಿ ನೆರೆ ಕಾಣಲಾಯಿತು ನೃಪತಿ ಕೇಳೆಂದ. ವಿಕಳವಾಮನ ಮೂಕಬಧಿರಾಂಧಕರು ಮಾಗಧ ಸೂತ ವಂದೇ ಪ್ರಖರ ಮಲ್ಲ ಮಹೇಂದ್ರ ಜಾಲಿ ಮಹಾಹಿತುಂಡಿತರು ಸುಕವಿತಾರ್ಕಿಕ ವಾಗ್ಮಿವೈತಾಳಿಕ ಸುಗಾಯಕ ಕಥಕ ಮಾರ್ದಂಗಿಕರು ನೆರೆದುದು ನಿಖಿಳ ಯಾಚಕ ನಿಕರ ಸಂದಣಿಸಿ ಕರೆಸಿ ಭೀಷ್ಮಂಗ್ಯರಗಿ ನುಡಿದನು ಧರಣಿಪತಿ ಬಾಲಕರು ನಾಮಧ್ವರ ವಿದಗ್ಗದ ರಾಜಸೂಯ ಮಹಾಮಹೇಶ್ವರರು ನೆರೆದುದಖಿಳ ದ್ವೀಪ ಜನವಾದರಿಸಲರಿಯೇನು ಹೆಚ್ಚು ಕುಂದಿನ ಕುರುಡ ನೀಕ್ಷಿಸಲಾಗದೆಂದನು ಮುಗಿದು ಕರಯುಗವಾ ಚಿಂತೆಯೇ ಕೈ ಕೃಷ್ಣ ಆರೆಂದೆಂತು ಕಂಡೆ ಚತುರ್ದಶಾಂಶದ ತಂತುರೂಪನು ತಾನೇ ಎನ್ನದೆ ನಿನಗೆ ಶ್ರುತಿ ವಚನ ತಂತುವಿನ ಪಟ ಮೃತ್ತಿಕೆಯ ಘಟದಂತೆ ಜಗವೀಟನಲ್ಲಿ ತೋರ್ಕುಮುರಾಂತಕನ ಸುಯಿಧಾನ ನಿಮಗಿರಲಂಜಲೇಕೆಂದ ಕರೆಸುಧೌಮ್ಯಾದಿಗಳ ಇಲ್ಲಿಯ ಪರುಠವವ ಮಾಡೆಂದು ಭೀಷ್ಮನು ಗುರು ಸಹಿತ ಕೈಕೊಂಡನೆಲ್ಲರ ಮೇಲು ನೋಟವನು ಅರಸ ಕೇಳ್ಧೃತರಾಷ್ಟ್ರ ಬಾಹ್ಲಿಕ ವರ ಬೃಹದ್ರಥ ಸೋಮದತ್ತರು ಪರಮ ಪೂಜ್ಯರು ಮಾನನೀಯರು ಯಜ್ಞವಾಟದಲ್ಲಿ ದೇಶ ದೇಶದ ವರ್ಣಾಶ್ರಮ ಧರ್ಮಿಗಳನ್ನು ವಿದ್ಯಾಭ್ಯಾಸಿಗಳನ್ನು ಹಣ್ಣು ಗಡ್ಡೆಗೆಣಸುಗಳು ಹಾಲು ಮೊಸರು ತುಪ್ಪಗಳನ್ನು ತಂದವರನ್ನು ಭೂಮಂಡಲದ ಎಲ್ಲ ದೇಶ ನಿವಾಸಿಗಳನ್ನು ಐಶ್ವರ್ಯವನ್ನು ಒಂದೇ ಕಡೆಗೆ ಕಾಣಬಹುದಾಗಿತ್ತು. ವಿಕಲಾಂಗರು ಕುಬ್ಜರು ಮೂಕರು ಕಿವುಡರು ಕುರುಡರು ವಂದಿಮಾಗಧರು ಸೂತರು ಜಟ್ಟಿಗಳು ಮಹೇಂದ್ರ ಜಾಲವನ್ನು ಮಾಡುವವರು ಹಾವಾಡಿಗರು ಕವಿಗಳು ತರ್ಕವಿಶಾರದರು ವಾಗ್ಮಿಗಳು ಮಂಗಳ ಪಾಠಕರು ಗಾಯಕರು ಕಥಾಕಾಲಕ್ಷೇಪ ಮಾಡುವವರು ಮೃದಂಗವಾದಕರು ಎಲ್ಲರೂ ಅಲ್ಲಿ ಸೇರಿದ್ದರು. ಯಾಚಕರೂ ಸೇರಿದ್ದರು. ಧರ್ಮಜನು ಭೀಷ್ಮನನ್ನು ಕರೆಸಿ ನಮಸ್ಕರಿಸಿ, ನಾವು ಬಾಲಕರು, ಇದು ಮಹಾರಾಜಸೂಯ ಯಾಗ, ಕ್ಷತ್ರಿಯರು ಸೇರಿದ್ದಾರೆ, ಸಪ್ತದ್ವೀಪಗಳ ಜನರೂ ಸೇರಿದ್ದಾರೆ, ಅವರೆಲ್ಲರನ್ನೂ ಉಪಚರಿಸುವುದು ನನಗೆ ಮೀರಿದ ಕೆಲಸ. ನಾವು ಮಾಡುವುದರಲ್ಲಿ ಲೋಪ ಅತಿರಿಕ್ತಗಳನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿ ಕೈಮುಗಿದನು. ಭೀಷ್ಮನು, ನಿನಗೆ ಚಿಂತೆ ಏಕೆ? ಕೃಷ್ಣನು ಯಾರು, ಎಂತಹವನು ಎಂದು ನೀನು ತಿಳಿದುಕೊಂಡೆ. 14 ಲೋಕಗಳನ್ನು ಮಣಿಗಳಂತೆ ಪೋಣಿಸಿರುವ ದಾರವೇ ಇವನು ಎಂದು ವೇದಗಳು ಹೇಳುತ್ತವೆ. ದಾರಗಳಿಂದ ಆದ ಬಟ್ಟೆಯಂತೆ ಮಣ್ಣಿನಿಂದಾದ ಮಡಕೆಯಂತೆ ಜಗತ್ತು ಇವನಲ್ಲಿ ತೋರುತ್ತದೆ. ಇಂತಹ ಕೃಷ್ಣನ ರಕ್ಷಣೆ ನಿಮಗಿರಲು ನೀವು ಹೆದರುವುದೇಕೆ ಎಂದು ಯುಧಿಷ್ಠಿರನಿಗೆ ಹೇಳಿದನು. ಧೌಮ್ಯನೇ ಮೊದಲಾದವರನ್ನು ಕರೆಸಿ ಯಾಗದ ಏರ್ಪಾಟು ಮಾಡಿಸು ಎಂದು ಭೀಷ್ಮನು ಹೇಳಿದನು. ಭೀಷ್ಮ ದ್ರೋಣರು ಮೇಲ್ವಿಚಾರಣೆಗೆ ನಿಂತರು. ಧೃತರಾಷ್ಟ್ರ ಬಾಹ್ಲಿಕ ಬೃಹದ್ರಥ ಸೋಮದತ್ತರು ಯಾಗಶಾಲೆಯಲ್ಲಿ ಗೌರವಾನ್ವಿತರೂ ಸರ್ವರಿಗೆ ಮಾನ್ಯರೂ ಆದರು.